ಮುಂಚೆ ಇಲ್ಲಿ ಸೆನ್ಸಾರ್ ಇದೆಯಲ್ಲ, ಸೆನ್ಸಾರ್ನ ಎತ್ತಿ ಈಚೆ ಹಾಕ್ಬಿಡಿ, ಅದೇ ಆಟೋಮೆಟಿಕ್ ಮೋಟರ್ ಆನ್ ಆಗುತ್ತೆ. ಓಕೆ, ಆ ಮೋಟರ್ ಅದೇ ಅಲ್ಲಿ ಸೆನ್ಸಾರ್ ಎತ್ತಿ ಈಚೆ ಹಾಕಿದ್ಮೇಲೆ ಮೋಟರ್ ಆನ್ ಆದ್ಮೇಲೆ ಈ ಗೇಟ್ ವಾಲ್ ಇದೆಯಲ್ಲ, ಗೇಟ್ ವಾಲ್ ನ ಆನ್ ಮಾಡ್ಕೊಳ್ಳಿ. ಆನ್ ಹೆಂಗೆ? ಗೇಟ್ ವಾಲ್ ಆನ್ ಮಾಡಿ. ಈಗ ಆನ್ ಇದೆಯಾ ಅದು? ಇಲ್ಲ, ಆಫ್ ಅಲ್ಲಿ ಇದೆ. ಇದು ಯಾವ ಸೈಡ್ ಆನ್? ಸ್ಟ್ರೈಟ್ ಮೇಲೆ. ಓಕೆ, ಇದು ಆಫ್. ಹಿಂಗಿದ್ರೆ ಸ್ಟ್ರೈಟ್. ಫಸ್ಟ್ ಆನ್ ಮಾಡಬೇಕು. ಆನ್ ಮಾಡ್ಕೊಂಡು ಇಲ್ಲೇನ್ ಮಾಡು, ಅದನ್ನ ಗೇಟ್ ವಾಲ್ ಆನ್ ಮಾಡ್ಕೊಂಡೆ ಇಲ್ಲಿ ಆಪರೇಟರ್ ಮಾಡಬೇಕು. ಅದನ್ನ ಆನ್ ಮಾಡ್ದೆ ಇದನ್ನ ಆಪರೇಟ್ ಮಾಡಂಗೆ. ಇಲ್ಲಿದೆಯಲ್ವಾ, ಇಲ್ಲಿಂದ ಇಲ್ಲಿ ಬ್ಯಾಕ್ ವಾಶ್ಗೆ ಹಾಕ್ಬೇಕು. ಬ್ಯಾಕ್ ವಾಶ್ಗೆ ಹಾಕ್ಬೇಕು. ಬ್ಯಾಕ್ ವಾಶ್ ಅಂತ ಇದೆ, ಈ ಬ್ಯಾಕ್ ವಾಶ್ಗೆ ಹಾಕಿ ಇಲ್ಲಿಂದ ಆಚೆ ನೀರು ಹೋಗುತ್ತೆ. ಒಂದು 5 ಮಿನಿಟ್ಸ್ ಬಿಡಿ. ಅವಾಗ ಏನಾಗುತ್ತೆ, ಒಳಗಡೆ ಇರೋದು ಡಸ್ಟ್ ಎಲ್ಲ ಫುಲ್ ಈಚೆ. ಇದು ಆನ್ ಮಾಡ್ಕೊಂತಿರಲ್ಲ, ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಯಾಕ್ ವಾಶ್ ಚೇಂಜ್ ಮಾಡಿದ್ಮೇಲೆ ಮತ್ತೆ ರಿಟರ್ನ್ ಅಲ್ಲಿ ಆಫ್ ಮಾಡಬೇಕು. ಓಕೆ, ಅವಾಗ ಏನಾಗುತ್ತೆ, ಪ್ರೆಷರ್ ಇಲ್ಲಿ ಬರೋದು ಫುಲ್ ಇಲ್ಲಿ ಬರುತ್ತೆ. ಪ್ರೆಷರ್ ಇಲ್ಲಿ ಬಂದಾಗ ಡಸ್ಟ್ ಈಚೆ ಅಲ್ವಾ. ಓಕೆನಾ? ಇಲ್ಲಿ ವಾಲ್ ತಿರುಗಿಸುವಾಗ ಪ್ರೆಷರ್ ಇರಬಾರ್ದು ಅಂತ ಅದನ್ನ ಆಫ್ ಮಾಡ್ಕೊಳ್ಳೋದು. ಓಕೆ, ಅದಾದ್ಮೇಲೆ ಇದು ಮುಗಿತಾ 5 ನಿಮಿಷ ಆದ್ಮೇಲೆ ಮತ್ತೆ ಅಲ್ಲಿ ವಾಲ್ ಆನ್ ಮಾಡ್ಕೊಂಡು ಮಾಮೂಲಿ ಇದು ಯಾವ ಸ್ಥಾನದಲ್ಲಿ ಇತ್ತ ರೀಪ್ಲೇಸ್ ಮಾಡಬೇಕು, ಅದೇ ಜಾಗಕ್ಕೆ. ಅದಾದ್ಮೇಲೆ ಇದನ್ನ ಸರ್ವಿಸ್ ಮಾಡಕ್ಕೆ ಮುಂಚೆ ಬಕೆಟ್ ಅಲ್ಲಿ 5 kg ಉಪ್ಪು, ಓಕೆನಾ, ಅದ್ರಲ್ಲಿ ಹಾಕಿ ಕರಗಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ಇದನ್ನ ಎತ್ಕೋಬೇಕು. ಓಕೆನಾ? ಅಲ್ಲಿ ಏನ್ ಮಾಡಿದ್ರಿ, ವಾಲ್ ಆನ್ ಅಲ್ಲಿ ಇತ್ತು, ಆಪರೇಟರ್ ಮಾಡ್ಬೇಕಾರೆ. ಈಗ ಮತ್ತೆ ವಾಲ್ ಆಫ್ ಮಾಡ್ಕೋಬೇಕು. ವಾಲ್ ಆಫ್ ಮಾಡ್ಕೊಂಡು ಬಕೆಟ್ ಎತ್ಕೊಂಡು ಬಕೆಟ್ ಒಳಗೆ ಈ ಪೈಪ್ ಹಾಕಿ ಹಿಂದೆಗಡೆ ಬ್ಲೂ ಕಲರ್ ವಾಲ್ ಇದೆ, ಬ್ಲೂ ಕಲರ್ ವಾಲ್ ಆನ್ ಮಾಡಬೇಕು. ಆಮೇಲೆ ಈಗ ಸರ್ವಿಸ್ ಅಲ್ಲಿ ಇರೋದನ್ನ ರೀಜನರೇಷನ್ ಹಾಕೋಬೇಕು. ರೀಜನರೇಷನ್ ಹಾಕೊಂಡ್ಮೇಲೆ ಅಲ್ಲೇನ್ ಮಾಡ್ಬೇಕು, ಇಲ್ಲಿ ಸರ್ವಿಸ್ ಇದೆ, ರೀಜನರೇಷನ್ 1 ಇಂದ 2 ಹಾಕೋಬೇಕು. ಓಕೆನಾ? 1 ಇಂದ 2 ಹಾಕೊಂಡ್ಮೇಲೆ ಮತ್ತೆ ವಾಲ್ ಅಲ್ಲಿ ಆನ್ ಅಲ್ಲಿ ಇರುತ್ತಲ್ಲ, ಅದನ್ನ ಆಫ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈ ಪೈಪ್ ಅಲ್ಲೂ ಸ್ವಲ್ಪ ಸಣ್ಣಕ್ಕೆ ನೀರು ಹೋಗ್ತಾ ಇರುತ್ತೆ. ಆಮೇಲೆ ಬಕೆಟ್ ಅಲ್ಲಿ ನೀರು ಇದ್ರೊಳಗೆ ಸಪ್ಲೈ ಆಗ್ತಾ ಇರುತ್ತೆ. ಓಕೆನಾ? ಅದು ಪೂರ್ತಿ ಖಾಲಿ ಆದ್ಮೇಲೆ ಮತ್ತೆ ವಾಲ್ ಆನ್ ಮಾಡ್ಕೊಂಡು ವಾಲ್ ಆನ್ ಮಾಡ್ಕೊಂಡು ಈ 2 ಇಂದ 3 ಹಾಕೋಬೇಕು. 2 ಇಂದ 3. ಓಕೆನಾ? ರೀಜನರೇಷನ್ ಇಂದ ರೈನ್ಸ್ಗೆ ಹಾಕ್ಬೇಕು. ರೈನ್ಸ್ಗೆ ಹಾಕಿದ್ರೆ ಏನಾಗುತ್ತೆ, ಒಳಗಡೆ ಎಳ್ದಿರುತ್ತಲ್ಲ ಉಪ್ಪು ನೀರು, ಆ ಒಳಗಡೆ ಎಳ್ದಿರೋ ಉಪ್ಪು ನೀರು ಫುಲ್ ಈಚೆ ಬರುತ್ತೆ. ಇದು ಉಪ್ಪು ನೀರು ಈಚೆ ಹೋಗ್ಬೇಕು. ನೀವು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಉಪ್ಪು ನೀರು ಕ್ಲಿಯರ್ ಆದ್ಮೇಲೆ ಮತ್ತೆ ವಾಲ್ ಆನ್ ಮಾಡ್ಕೊಂಡು ಸರ್ವಿಸಿಗೆ ಬಿಟ್ಟು ಇದನ್ನ ಆಪರೇಟರ್ ಮಾಡ್ಬೇಕಾದ್ರೆ ಮಾತ್ರ ಆನ್ ಅಲ್ಲಿ ಇರಬೇಕು. ಬಾಕಿ ಟೈಮೆಲ್ಲ ಆಫ್ ಅಲ್ಲ ಇರಬೇಕು. ಓಕೆನಾ? ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಸೆನ್ಸಾರ್ ಹೇಳಿದ್ನಲ್ಲ, ಅಂದ್ರೆ ಫುಲ್ ಆಗಿದ್ದಾಗ ಮಾತ್ರ ಸೆನ್ಸಾರ್ ಮೇಲೆ ಇಟ್ಬಿಡಿ. ಸ್ವಲ್ಪ ನೀರು ಹೋಗುತ್ತೆ ಅವಾಗ. ಸರಿ ಸರ್, ಅಷ್ಟೇ. ಆಮೇಲೆ ವಾಪಸ್ ಸರ್ವಿಸ್ಗೆ ಹಾಕಿ ಇದು ರೈನ್ಸ್ ಇಂದ ಸರ್ವಿಸ್ಗೆ ಹಾಕಬೇಕು. ಈ ವಾಲ್ ಆಫ್ ಮಾಡಬೇಕು. ಅದನ್ನು ವಾಪಸ್ ಆಫ್ ಅಲ್ಲೇ ಇರುತ್ತೆ. ಸರ್ವಿಸ್ಗೆ ಹಾಕ್ಬೇಕು.